ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾನಂ ಜ್ಞಾತವ್ಯಂ ಅವಶಿಷ್ಯತೆ. ಈಗ ಈ ಥರವಾದಂತಹ ಒಂದು ಜ್ಞಾನವನ್ನ, ಇದು ಜ್ಞಾನ ವಿಜ್ಞಾನ ಯೋಗ. ನಾನು ಈಗ ನಿನಗೆ ಉಪದೇಶ ಮಾಡ್ತಾ ಇರುವಂತಹ ಜ್ಞಾನ ಅದು ವಿಜ್ಞಾನ. ಇದನ್ನ ನೀನು ತಿಳಿದುಕೊಂಡು, ವಿಶಿಷ್ಟವಾದಂತಹ ಜ್ಞಾನ ವಿಜ್ಞಾನ, ಇದನ್ನು ತಿಳಿದುಕೊಂಡು ನೀನು ಇನ್ನೇನು ತಿಳಿದುಕೊಳ್ಳಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಅಂತಹ ಬಹಳ ರಹಸ್ಯವಾದಂತಹ ವಿಶಿಷ್ಟವಾದಂತಹ ಒಂದು ಜ್ಞಾನವನ್ನ ನಾನೀಗ ನಿನಗೆ ಹೇಳ್ತೀನಿ. ಏನು ಅದು ಅಂತಂದ್ರೆ, ನೀನು ನನ್ನಲ್ಲಿ ಯುಂಜಿತನಾಗಿದ್ದೀಯಾ, ನೀನು ನನ್ನಲ್ಲಿ ಜೊತೆಗೆ ಹೊಂದಿಕೊಂಡಿದ್ದೀಯಾ, ಅಥವಾ ನನ್ನನ್ನೇ ನೀನು ಧ್ಯಾನ ಮಾಡ್ತಾ ಇದ್ದೀಯಾ, ನನ್ನ ಕಟಾಕ್ಷದಲ್ಲಿ ನೀನು ಇದ್ದೀಯಾ ಅಂತ ನೀನು ಹೇಗೆ ತಿಳ್ಕೋಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಯಾಕೆಂದ್ರೆ ಅದೇ ನಮ್ಮನ್ನ ಮುಂದೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು. ಈಗ ಈ ಪ್ರಾಜೆಕ್ಟ್ ಏನೋ ಒಂದು ಕೆಲಸದಲ್ಲಿ ನಮಗೆ ಇವರ ಎಂಪ್ಲಾಯ್ಮೆಂಟ್ ನಮಗೆ ಖಾತ್ರಿ ಆಯ್ತು ಅಂತ ಹೇಗೆ ಗೊತ್ತಾಗೋದು ಅಂದ್ರೆ, ಅವ್ರ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಒಂದು ಕೊಡ್ತಾರೆ, ಪ್ರತಿ ತಿಂಗಳು ಸಂಬಳ ಕಳಿಸ್ತಾ ಇರ್ತಾರೆ, ಮೀಟಿಂಗ್ಗಳಲ್ಲಿ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮನ್ನ ಕರಿತಾ ಇರ್ತಾರೆ, ಎಲ್ಲದರಲ್ಲೂ ನಿಮ್ಮನ್ನ ಅವರು ಸೇರಿಸಿಕೊಳ್ತಾ ಇರ್ತಾರೆ. ಇದರಿಂದ ಈ ಕಂಪನಿಯಲ್ಲಿ ನಾನು ಮುಖ್ಯ ಅನ್ನಂತಹ ಒಂದು ಭಾವನೆ ನಮಗೆ ಬರುತ್ತೆ. ಇದೇ ರೀತಿ ನನ್ನ ಮಾರ್ಗದಲ್ಲಿ ನೀನಿದ್ಯಾ ಅಂತ ನಾನು ನಿನಗೆ ಹೇಗೆ ಸೂಚನೆ ಕೊಡ್ತೀನಿ ಅನ್ನೋದನ್ನ ತಿಳ್ಕೊ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸಿ ಕೃಷ್ಣ ಪಕ್ಷಿ. ಇಂದು 17ನೇ ತಾರೀಕು ಶನಿವಾಸರ, ಶುಕ್ರವಾಸರ, ಅಮಾವಾಸ್ಯ ತಿಥಿ ಮತ್ತು ಇದು ರೇವತಿ ನಕ್ಷತ್ರ. ಇದು ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಬರುವಂತಹ ಅಮಾವಾಸ್ಯೆ ವೈಶಾಖ ಶುಕ್ಲ ತದಿಗೆ, ಅಕ್ಷಯ ತದಿಗೆ ಅದು ಬರ್ತಾ ಇದೆ. ಅಕ್ಷಯ ತದಿಗೆ ಹಿಂದಿನ ಅಮಾವಾಸ್ಯೆ ಇದು. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ನಿಮ್ಮ ಪರವಾಗಿ ಯಾವುದು ಇವತ್ತು ನಡೆಯೋದಿಲ್ಲ, ಭಾವುಕತೆ ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಧನಾಗಮ ಮಿತ್ರರಿಂದ. ಹಾಗಾಗಿ ಹೆಚ್ಚಿನ ಮಿತ್ರರನ್ನ ಇವತ್ತು ಮಾತನಾಡಿಸೋದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಪ್ರತಿಷ್ಠೆ ಹೆಚ್ಚಾಗುವಂತಹ ದಿವಸ. ಮತ್ತು ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಆದರೂ ಭಾಗ್ಯೋದಯವಾಗಿದೆ. ಹೀಗಾಗಿ ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ವ್ಯಥೆ ಎಲ್ಲವೂ ಇವತ್ತು ಪರಿಹಾರವಾಗಿದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ವಾತಾವರಣ ಇನ್ನೂ ಕೂಡ ಮನೆಯಲ್ಲೂ ಕಾರ್ಯಕ್ಷೇತ್ರದಲ್ಲೂ ಇದೆ. ನಿಮಗೆ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತಹ ಭಾವುಕತೆಯ ವಿಚಾರಗಳು, ದಾಂಪತ್ಯ, ಪ್ರೇಮ ಪ್ರಕರಣ, ಈ ವಿಚಾರಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶ ಆಗ್ತಾ ಇರುತ್ತೆ. ಮತ್ತು ಯಾರನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರೋ ಅಂತಹವರಿಂದನೇ ತೊಂದರೆ ಆಗುವಂತಹ ಸಾಧ್ಯತೆ ಇವತ್ತು ಜಾಸ್ತಿ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ದಾಂಪತ್ಯದಲ್ಲಿ ನೆಮ್ಮದಿ, ಸುಖ, ಬೇರೆಯವರ ಎಲ್ಲ ಕಡೆಯಿಂದ ಸಹಕಾರ ಇವತ್ತು ಪ್ರಾಪ್ತಿ. ದೊಡ್ಡದಾದಂತಹ ಒಂದು ಕೆಲಸವನ್ನು ಕೂಡ ನೀವು ಇವತ್ತು ಸಾಧಿಸಬಹುದು. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇವತ್ತು ನಿಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಬೇರೆಯವರು ಹಿಮ್ಮೆಟ್ಟುತ್ತಾರೆ, ಯಾವುದೇ ರೀತಿಯ ಅಡೆತಡೆ ನಿಮ್ಮ ಕೆಲಸಕ್ಕೆ ಇರುವುದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಆದ್ದರಿಂದ ಇವತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನ ಮಾಡೋರು, ಟ್ರೇಡಿಂಗ್ ಇತ್ಯಾದಿಗಳನ್ನ ಮಾಡೋರು ಸ್ವಲ್ಪ ನಿಧಾನವಾಗಿ ಮಾಡಿಕೊಳ್ಳೋದು ಒಳ್ಳೆಯದು. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ತಾಯಿಯ ಆರೋಗ್ಯ, ತಾಯಿಯ ಮಾನಸಿಕ ಸ್ಥಿತಿ ಇವುಗಳ ಬಗ್ಗೆ ಸ್ವಲ್ಪ ನಿಮಗೆ ತೊಂದರೆ ಇರುತ್ತೆ, ಯೋಚನೆ ಇರುತ್ತೆ. ತಾಯಿ ಮುಖ್ಯವಾಗ್ತಾರೆ ಇವತ್ತು. ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಇವತ್ತು ಸ್ವಲ್ಪ ಕಷ್ಟವಾಗಬಹುದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿಯಾಗತ್ತೆ. ನಿಮ್ಮ ಪರಾಕ್ರಮದಿಂದ ಇವತ್ತು ಹೆಚ್ಚಿನ ಕೆಲಸಗಳನ್ನ ನೀವು ನಿಭಾಯಿಸಿ ತೋರಿಸುವಂತಹ ದಿನ ಇದಾಗಿರುತ್ತೆ. ಕುಂಭರಾಶಿಯವರಿಗೆ ಸಾಂಸಾರಿಕ ವಿಚಾರಗಳಲ್ಲಿ ಮುಖ್ಯವಾದಂತಹ ಗಮನವನ್ನ ನೀವು ಕೊಡಬೇಕಾಗತ್ತೆ. ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಮುತುವರ್ಜಿ ತುಂಬಾ ಅವಶ್ಯಕ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಪ್ರಶಾಂತತೆ ಮುಂದುವರಿತಾ ಇದೆ. ಇದೇ ಪ್ರಶಾಂತತೆಯನ್ನು ಬೇರೆಯವರಿಗೂ ಕೂಡ ಹಂಚಿ ನೀವು ಮನಸ್ಸಿಗೆ ನೆಮ್ಮದಿ ಕಾಣಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ, ಒಂದೇ ಒಂದು ಶ್ಲೋಕದ ಪಠಣ ಮಾಡಿದರೂ ಕೂಡ ಜನ್ಮಾಂತರದ ಪಾಪನಾಶ ಹಾಗೂ ಪುನರ್ಜನ್ಮ ಇರುವುದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ.